गुरु ब्रह्मा गुरु विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः नमामि श्री गुरुभ्यो नमः परमगुरुभ्यो नमः शंकरचक्र गदा पद्मधरं नारायणं हरिं भावयामि विघ्नेशं विघ्नविघ्नहरं प्रपन्नामि ओम गणानां गणपतिं भवामि कविं कवीनामुपमश्रवस्तवं ज्येष्ठराजं ब्रह्मणां तस्मै आचमनं समर्पयामि स्थानं समर्पयामि समर्पयामि पतितं समर्पयामि गन्धं पुष्पं नैवेद्यं ताम्बूलं मङ्गलं विराजनं मंत्रपुष्पाञ्जलिं सर्वे उपचारं समर्पयामि पुत्रवृन्द महाकाय कोटि सूर्य समप्रभा निर्वेदिनं सर्वकार्ये सर्वदा महागणाधिपते महापात्रां समर्पयामि करोमि यज्ञसकलं परस्मै नारायणाय करिष्यमाणकार्ये शुभकरदापात्रं महागणेश पूजाराधनेन भगवान् पैठकस्थलं भवतु कृष्णार्पणमस्तु संकल्पित नमाकार श्रीकारांग भूतमा तदंग विश्वकर्म पूजा क्रम कर्म करिष्ये ओम तद्वय कमले धारयन्ति सलिलयार्णव संहिता लक्ष्मी देवी केंद्रे महालक्ष्मी कुलधरण्ये समवायने नमः ध्यायामि समर्पयामि आवाहनं समर्पयामि आसनं समर्पयामि पाद्यं समर्पयामि अर्घ्यं समर्पयामि आचमनं समर्पयामि स्नानं समर्पयामि वस्त्रं समर्पयामि उपवीतं समर्पयामि गन्धद्वारां दुरादर्शनं नित्यपुष्टाङ्करे श्रीमीश्वरीं सर्वभूतानां तामेवत्ववैशमान् गन्धं समर्पयामि पत्रं समर्पयामि पुष्पं समर्पयामि ओम तत्पर्वशं ददातु प्रतिदाव्य कल्पेन ಕೈ ಮುಗಿದು ಬಲಕಾಲಿಟ್ಟು ಒಳಗೆ ಕಾಯೇನವ ಚಮನಸೇಂದ್ರರವ ಅಧ್ಯಾತ್ಮನಾಮ ಪದತ್ವವಾತ್ ಕರೋಮಿ ಯಜ್ಞಸಕಲಂ ಪರಸ್ಮೈ ನಾರಾಯಣ ಸಮರ್ಪಯಾಮಿ ಬಿಲ್ಡಿಂಗ್ ಕಟ್ಟಿದವರು ಅನೇನ ಸಂಕಲ್ಪಿತ ಶ್ರೀಕಾರಾಂಗ ಭೂತಮ ವಿಶ್ವಕರ್ಮ ಪ್ರೀತ್ಯರ್ಥಿ ಚತುರ್ಥ ಪೂಜಾರಾಧನೇನ ಭಗವಾನ್ ನಾರ್ಪಣಮಸ್ತು ಒಳಗೆ ಎಲ್ಲರೂ ಆರತಿ ತಗೊಳ್ಳಿ ಬಾಕಿ ಅವ್ರ ಮನೆಯವರೆಲ್ಲ ಸ್ವಲ್ಪ ಇಲ್ಲಿ ಬಂದು ಇಲ್ಲಿ ಆಯ್ತು ನಿಮ್ಮ ಹಿರಿಯರೆಲ್ಲ ಬನ್ನಿ ಇಲ್ಲಿ ಬನ್ನಿ ಸರ್ ಮಂಜುಮಪ್ಪ ಇಲ್ಲಿ ನಿಲ್ಲಿ ಪರವಾಗಿ ಪೂಜೆ ಮಂಚು ಬನ್ನಿ ಆಗುತ್ತೆ ಇಲ್ಲಿ ಮನೇಲಿ ಸ್ವಲ್ಪ ಋಣಾನುಬಂಧೇನ ಪಶುಪತ್ನಿ ಸುತ ಋಣಾನುಬಂಧದಿಂದ ಒಂದು ಮನೆ ಕಟ್ಟುದು ಅಲ್ವಾ ಒಂದು ಅಥವಾ ನೀರಿದ್ದು ಋಣ ಏನು ಉಂಟು ಯಾರಿಗೆ ಗೊತ್ತಾಗುವುದು ಹಾಗೆ ಈ ಸ್ಥಳದಲ್ಲಿ ನೀವು ಮನೆ ಕಟ್ಟಿ ಪ್ರಾರಂಭ ಮಾಡಿ 1 ವರ್ಷ ಹಾಗೆ ಭಾರಿ ವೇಗದಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ ಮೊನ್ನೆ ನೋಡುವಾಗ ಇಲ್ಲೆಲ್ಲ ಕಸ ಕಟ್ಟಿ ಅದು ಎಲ್ಲ ಇದ್ದು ಒಂದು ಈ ಜಾಗಕ್ಕೆ ಒಂದು ನೋಡುವ ಒಂದು ಪಾರ್ಶ್ವನಾಥ್ ಅವರ ಪ್ರಯತ್ನ ಅಂತ ಹೇಳಿದರೆ ತುಂಬ ಪ್ರಯತ್ನ ಮಾಡಿ ಒಳ್ಳೆ ಒಂದು ಹೈ ಸ್ಪೀಡ್ ಅಂತ ಹೇಳ್ತೇವೆ ಅಲ್ವಾ, ಫುಲ್ ಸ್ಪೀಡಲ್ಲಿ ಅವರು ಭಾರಿ ಒಂದು ಒಳ್ಳೆಯ ರೀತಿಯಲ್ಲಿ ಮನೆಯನ್ನು ಕಟ್ಟಿದ್ದಾರೆ.
ಆದರೆ ಒಂದು ಮನೆಯಲ್ಲಿ ಕಟ್ಟುವಾಗ ಈ ಒಂದು ಜಾಗದಲ್ಲಿ ಏನಾದರೂ ದೋಷ ಅದು ಇದು ಎಲ್ಲ ಇರ್ತದೆ, ಅಥವಾ ಮನೆ ಜಾಗದಲ್ಲಿ ಕೆಸರು ಮಣ್ಣು ಅಲ್ವಾ, ಗಲೀಜು ಅದೆಲ್ಲ ತೆಗೆದು ನಾವು ಹೊರಗೆ ಹಾಕಿ ಒಳ್ಳೆ ಮಣ್ಣು ತಂದು ಇಲ್ಲಿ ಮನೆ ಕಟ್ಟೋದು ಅಲ್ವಾ. ಹಾಗೆ ನಿಮ್ಮ ಒಂದು ಶತ ಪ್ರಯತ್ನದಿಂದ ಈ ಒಂದು ಸ್ಥಳದಲ್ಲಿ ಮನೆಯನ್ನು ನೀವು ಭವ್ಯ ರೀತಿಯಲ್ಲಿ ಕಟ್ಟುವಾಗ ನಾವು ಭೂಮಿ ಪೂಜೆ ಮಾಡಿ ಈ ಜಾಗ ಅವರಿಗೆ ಬಿಟ್ಟು ಕೊಟ್ಟರು. ಈಗ ಅವರು ಈ ಮನೆಯನ್ನು ನಿಮಗೆ ಬಿಟ್ಟು ಕೊಡೋದು. ನಾಳೆ ಮುಹೂರ್ತದಲ್ಲಿ ನೀವು ಗೃಹ ಪ್ರವೇಶ ಮಾಡ್ತೀರಿ. ಇವತ್ತು ಅದಕ್ಕೆ ಬೇಕಾದಂಥ ಎಲ್ಲ ರಕ್ಷೋಗ್ನ, ಸುದರ್ಶನ, ವಾಸ್ತು, ನವಗ್ರಹ ಮತ್ತು ನಾಳೆ ಗಣಹೋಮ, ಸತ್ಯನಾರಾಯಣ ಪೂಜೆ ಅದೆಲ್ಲ ನಾವು ಮಾಡಲಿಕ್ಕೋಸ್ಕರ ಇವತ್ತು ಮಂಡಲದಲ್ಲಿ ದೇವರಿಗೆಲ್ಲ ಆಹ್ವಾನ ಮಾಡಿ ಎಲ್ಲ ಪೂಜೆಯನ್ನು ಮಾಡ್ತೇವೆ. ಮಾಡುವಂಥ ಈ ಒಂದು ಎಲ್ಲ ದೇವತಾ ಕಾರ್ಯದಿಂದ ಈ ಜಾಗದ್ದು ಎಂಥ ದೋಷ ಇದ್ರೂ ನಿವಾರಣೆ ಆಗಬೇಕು. ಮನೆಯಲ್ಲಿ ಕಟ್ಟಿದಲ್ಲಿ ಅವರು ನೀವು ಒಳ್ಳೆಯ ಒಂದು ಮನಸ್ಸಿನಿಂದ ಅವರಿಗೆ ಮನೆಯನ್ನು ಬಿಟ್ಟು ಕೊಡಬೇಕು. ಈ ಮನೆಯಲ್ಲಿ ಅವರು ನಿಂತಲ್ಲಿ ಅವರಿಗೆ ಸುಖ, ಶಾಂತಿ, ಸಂತತಿ, ಸಂಪತ್ತು, ನೆಮ್ಮದಿ, ಮತ್ತು ಅವರು ಮಾಡುವಂಥ ಉದ್ಯೋಗ ಸ್ಥಾನದಲ್ಲಿ ಒಳ್ಳೆಯ ಸ್ಥಾನಮಾನ, ಗೌರವ ಮನೆಯಲ್ಲಿ ಎಲ್ಲ ಕೊಡಬೇಕಂತ ಸಂತೋಷ ಮನದಲ್ಲಿ ಒಂದು 2 ಮಾತನ್ನು ಹೇಳಿ ಅವರಿಗೆ ಮನೆಯನ್ನು ಬಿಟ್ಟುಕೊಡಬೇಕು. ಇದು ಸಂತೋಷ ಬಿಡ್ತು ಕರ್ತವ್ಯ ಒಂದು ಮಾತೇರು ಬಂದು ನನ್ನ ಮನಸ್ಪೂರ್ವಕ ಬಿಡ್ತು ಕರ್ತವ್ಯ ಅಂತ ಲೆಕ್ಕ. ಸಂತೋಷದಿಂದ ಮನಪೂರ್ವಕವಾಗಿ ಮನೆ ನಿಮಗೆ ಬಿಟ್ಟು ಕೊಡ್ತೇವೆ. ಹರಿವಾಣ ದೊನ್ನಿ ತಂದೊಂಗೆ 2 ಕೈಲಿ ಇಟ್ಕೊಳ್ಳಿ. ಹಾಕ್ಲಿಂದ ತೊಂದು ರೈಟ್ ಲೆಗ್ ಒಳಗೆ ಹಾಕಿ ಬರ್ಬೇಕು. ಬಲಕಾಲ್ ಒಳಗೆ ರೈಟ್ ಲೆಗ್. ಸರಿ, ಇನ್ನು ದೋಷ ಅದೇ.